ಹೇಳ್ತೀನಿ ಸರ್, ನಾನು ತುಂಬಾ ವಿಡಿಯೋಸ್ನಲ್ಲಿ ಇದೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂದ್ರೆ ಆವರೇಜ್ ಇಂಡಿಯನ್ ಪೆನಿಸ್ ಸೈಜ್ ಏನಿದೆಯಲ್ಲ, ಯಾವಾಗ ಉದ್ರೇಕ ಇರುತ್ತೆ ಅಂದ್ರೆ ನಿಮುರ್ಕ್ ಇರುತ್ತೆ, ಯಾವಾಗ ಹಾರ್ಡ್ನೆಸ್ ಇರುತ್ತೆ ಅದರಲ್ಲಿ ಅಂದ್ರೆ 4 ದಿಂದ 5 ಇಂಚ್ ಇರುತ್ತೆ. ಯಾವಾಗ ಫ್ಲೇಸಿಡ್ ಅವಸ್ಥಾನಲ್ಲಿ ಇರುತ್ತೆ ಅಥವಾ ಯಾವಾಗ ಉದ್ರೇಕ ಇಲ್ಲ ಅಂದ್ರೆ 2 ದಿಂದ 2.5 ಇಂಚ್ ಇರುತ್ತೆ. ಸೊ ಇಂಡಿಯಾನಲ್ಲಿ 99% ಜನರದ್ದು ಇದು ಅವರೇಜ್ ಸೈಜ್. ಸ್ಮಾಲ್ ಪೆನಿಸ್ ಅಂದ್ರೆ ಯಾರಿಗೋ 1000ಗೆ ಒಬ್ಬರಿಗೆ ಮಾತ್ರ ಇರುತ್ತೆ. ಬಟ್ ಅದರಲ್ಲಿ 40% ಜನರಿಗೆ ಏನ್ ಅನ್ಸುತ್ತೆ ಅಂದ್ರೆ ನನ್ನ ಪೆನಿಸ್ ಚಿಕ್ಕದಾಗಿದೆ ಅಂತ. ಸೊ ಫಸ್ಟ್. ಎರಡನೇದಂದ್ರೆ ನಾನು ಸೈಜ್ ನ ಇಂಪ್ರೂವ್ ಮಾಡಬಹುದಾ? ಸೈಜ್ ಹೇಗಿದೆ ಸರ್? ಪೆನಿಸ್ ಒಂದು ಸ್ಪಂಜ್ ತರ, ಒಂದು ಬಲೂನ್ ನಲ್ಲಿ ನೀವು ಎಷ್ಟು ಗಾಳಿ ತುಂಬ್ತೀರಾ ಬಲೂನ್ ಅಷ್ಟು ದೊಡ್ಡದಾಗುತ್ತೆ. ನಿಮ್ಮ ಪೆನಿಸ್ ನಲ್ಲಿ ಎಷ್ಟು ಒಳ್ಳೆ ರಕ್ತ ಬರುತ್ತೆ ನಿಮ್ಮ ಸೈಜ್ ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲಿನೂ ನಿಮ್ಮ ಸೈಜ್ ನಲ್ಲಿ ಇಂಪ್ರೂವ್ಮೆಂಟ್ ಏನಾದರೂ ಮಾಡಬಹುದಂದ್ರೆ, ನೀವು ಫಿಸಿಕಲಿ ಚೆನ್ನಾಗಿ ಆಕ್ಟಿವ್ ಆಗಿದ್ದೀರಾ, ನಿಮ್ಮ ವೇಟ್ ಅಂಡರ್ ಕಂಟ್ರೋಲ್ ಇದೆ, ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಇದೆ, ನಿಮ್ಮ ಫುಡ್ ಹ್ಯಾಬಿಟ್ ಚೆನ್ನಾಗಿದೆ ಅಂದ್ರೆ ಇದ್ದಿದ್ದ ಸೈಜ್ನಲ್ಲಿ 1 ರಿಂದ 1.5 ಇಂಚುವರೆಗೆ ನೀವು ಎಕ್ಸ್ಟೆಂಡ್ ಮಾಡ್ಬೋದು ಸೈಜ್ನ. ಬಟ್ ತಾವು ಹಸ್ತಮೈತ ಏನಾದರೂ ಜಾಸ್ತಿ ಮಾಡ್ಕೊಂಡು ಆಲ್ರೆಡಿ ಅಲ್ಲಿನ ಸ್ಪಂಜನ್ನ ಡ್ಯಾಮೇಜ್ ಮಾಡ್ಕೊಂಡಿದ್ದೀರಾ. ಹಸ್ತಮೈಥುನ ಮಾಡುವಾಗ ತುಂಬಾ ಹುಡುಗರು ಏನ್ ಮಾಡ್ತಾರೆ, ಬೆಡ್ ಮೇಲೆ ರಬ್ ಮಾಡ್ತಾರೆ. ಅದರಿಂದ ಡೆಫಿನೆಟ್ಲಿ ಸೈಜ್ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆಗಿದೆ, ಅದು ತಿರ್ಗಾ ನಾನು ಹೇಗೆ ವಾಪಸ್ ಪಡಿಬಹುದಂದ್ರೆ, ಫಸ್ಟ್ ಆಫ್ ಆಲ್ ಹಸ್ತಮೈಥುನ ಬಿಟ್ಬಿಡಿ. ಎರಡನೇದು ಬ್ಯಾಲೆನ್ಸ್ ಫುಡ್ ತಗೊಳ್ಳಿ. ಮೂರನೇದು ಒಳ್ಳೆ ರೀತಿ ಫಿಸಿಕಲಿ ವ್ಯಾಯಾಮ ಮಾಡಿ. ನಾಲ್ಕನೇದು ಆಯುರ್ವೇದಿಕ್ ಅಂಗಡಿನಲ್ಲಿ ಅಥವಾ ಮನೆಯಲ್ಲಿ ಹರಳೆ ಎಣ್ಣೆ ಇರ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಇರ್ಬೋದು ಅಥವಾ ಆಯುರ್ವೇದಿಕ್ ಸ್ಟೋರ್ನಲ್ಲಿ ಬಲಾಶ್ವಗಂಧದಿ ತೈಲ ಅಂತ ಸಿಗುತ್ತೆ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸ್ವಲ್ಪ ಬೆರಳ ಮೇಲೆ ತೊಗೊಂಡ್ಬಿಟ್ಟು ಇದು ಒಂದು ಪೆನಿಸ್ ಇದೆ ಅಂತ ತಿಳ್ಕೊಳ್ಳಿ. ಏನು ಮಾಡಬೇಕು, ಸ್ವಲ್ಪ ಹಿಂದ್ಗಡೆಯಿಂದ ಮುಂದ್ಗಡೆ ಸ್ಲೋಲಿ ಮಸಾಜ್ ಮಾಡಬೇಕು. ರಾತ್ರಿ ಬೆಳಗ್ಗೆ ಸ್ನಾನ ಮಾಡುವಾಗ ವಾಶ್ ಮಾಡಬೇಕು. ಅದು ಸರ್ ಮಸಾಜ್ ನಾನು ಎಷ್ಟು ದಿವಸ ಮಾಡ್ಬೋದು? ಡೈಲಿ ರಾತ್ರಿ ಮಲಗುವಾಗ ಒಂದು 2 ತಿಂಗಳು 3 ತಿಂಗಳು ಮಾಡಿ. ಅದರದಿಂದ ಏನಾಗುತ್ತೆ, ಸ್ವಲ್ಪ ನರ್ವ್ ಡ್ಯಾಮೇಜ್ ಆಗಿದೆ ಅದನ್ನು ಸ್ವಲ್ಪ ಹೀಲ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಪಂಜ್ ಡ್ಯಾಮೇಜು ಹೀಲ್ ಆಗುತ್ತೆ. ವೆರಿ ಸೇಮ್ ಟೈಮ್ ನೀವು ಡೈಲಿ ಮಸಾಜ್ ಮಾಡ್ತಾ ಇದ್ದೀರಾ ಅಲ್ಲೇ ಸ್ವಲ್ಪ ಎಕ್ಸ್ಪೆನ್ಷನ್ ಆಗುತ್ತೆ. ಹೇಗಂದ್ರೆ ನೀವು ದಿನಾ ಜಿಮ್ ಹೋಗ್ತಾ ಇದ್ದೀರಾ, ದಿನ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ದಂದ್ರೆ ಅದು ಮಸಲ್ಗೆ ಏನು ಒಂದು ಟೋನ್ ಇರುತ್ತಲ್ಲ, ಅದೇ ಒಂದು ಪೆನಿಸ್ ಇಸ್ ನಥಿಂಗ್ ಬಟ್ ಅದನ್ನು ಒಂದು ಮಾಂಸ, ಅದರಲ್ಲಿ ಮೂಳೆ ಇಲ್ಲ. ನೀವು ಅದಕ್ಕೆ ಎಷ್ಟು ಒಳ್ಳೆಯ ನ್ಯೂಟ್ರಿಷನ್ ಕೊಡ್ತಾ ಇದ್ದೋ ಅಷ್ಟೇ ಗಟ್ಟಿಗಿರುತ್ತೆ ಅದು.